ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ತೋತಾಪುರಿ ಮಾವಿನಕಾಯನ್ನು ಉಪಯೋಗಿಸಿಕೊಂಡು ಒಂದು ಮಾವಿನಕಾಯಿಯ ತೊಕ್ಕನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ತೇನೆ. ಇದನ್ನು ಮಾಡಲಿಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಡ. ನಮಗೆ ಮಾವಿನಕಾಯಿ ಮುಗ್ದ ನಂತರ ಕೂಡ ಇದನ್ನು ಉಪಯೋಗಿಸಿಕೊಂಡು ಒಂದು ಗಂಜಿ ಇದ್ದರೆ ಆರಾಮಾಗಿ ಒಂದು ಊಟ ಮಾಡ್ಬೋದು. ಮಳೆಗಾಲದಲ್ಲೆಲ್ಲ ತರಕಾರಿ ಸಿಗೋದು ಕಷ್ಟ ಆದಾಗ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ರೆ ಇದರಲ್ಲಿ ನಮಗೆ ಸುಲಭವಾಗಿ ಊಟವನ್ನು ಮುಗಿಸ್ಕೊಳ್ಬೋದು. ಇದನ್ನು ಮಾಡಲಿಕ್ಕೆ ಈಗ ನಾನು ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. 2 ಮಾವಿನಕಾಯಿಗೆ 3 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಕಾಗ್ತದೆ. ತುಂಬ ಹಾಕಿದರೆ ಕಹಿ ಆಗ್ತದೆ ಅದು. ಹಾಗಾಗಿ 3 ಟೇಬಲ್ ಸ್ಪೂನ್ ಸಾಕಾಗ್ತದೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಂತೆ. ಇದು 2 ಐಟಮ್ ಇಲ್ಲಿ ನಾವು ಹಾಕಲಿಕ್ಕಿರೋದು. ಇದು ಎರಡನ್ನು ಕೂಡ ಸಣ್ಣ ಉರಿಯಲ್ಲಿ ಮೆಂತೆ ಕೆಂಪಾಗುವವರೆಗೆ ಹಾಗೆ ಸಾಸಿವೆ ಸಿಡಿಯುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ಇದನ್ನು ಬೇರೆ ತೆಗೆದಿಟ್ಕೊಂಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10 ಮೆಣಸು ಹಾಕ್ಕೊಂಡಿದ್ದೇನೆ ಟೋಟಲು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮಾವಿನ ಕಾಯಿ ಹುಳಿ ಇರೋದು ಅಂದರೆ ತೋತಾಪುರಿ ಅಲ್ಲದೆ ನೀವು ಬೇರೆ ಯಾವುದಾದ್ರೂ ಮಾವಿನಕಾಯಿ ಉಪಯೋಗಿಸುವಾಗಿದ್ರೆ ಅದು ಸ್ವಲ್ಪ ಹುಳಿ ಇರ್ತದೆ. ಅದಕ್ಕೆ ಖಾರ ಸಹ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಹಾಗಾಗಿ ಒಂದು 15-20 ಹಾಕ್ಕೊಳ್ಬೋದು. ಇಲ್ಲ 10 ಮೆಣಸನ್ನು ಬಾಡಿಸಿ ಹಾಕಿ ಮತ್ತೊಂದು ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈ ಥರ ಅದರ ತೊಟ್ಟನ್ನೆಲ್ಲ ತೆಗೆದು ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ನಾನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಮೆಣಸು ನಾನು ಎಣ್ಣೆ ಹಾಕಲಿಲ್ಲ ಇಲ್ಲಿ ಕೂಡ. ಈ ಥರ ನೋಡಿ ಡ್ರೈ ಆಗಿ ಸ್ವಲ್ಪ ಕಪ್ಪಾಗುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ ಇವತ್ತು. ನಿಮಗೆ ಯಾವುದೇ ಎಣ್ಣೆ ಬೇಕು ಅದನ್ನು ಹಾಕ್ಕೊಳ್ಬೋದು. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1-2 ದಂಡಿನಷ್ಟು ಕರಿಬೇವು, ಹಾಗೆ ನಾನೊಂದು 15-20 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ನಿಮಗೆ ಬೇಡ ಅಂತ ಆದರೆ ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. 1/4 ಟೀ ಸ್ಪೂನಷ್ಟು ಹುಡಿ ಇಂಗನ್ನು ಹಾಕಿಕೊಳ್ತಾ ಇದ್ದೇನೆ. ಮುದ್ದೆ ಇಂಗನ್ನು ಉಪಯೋಗಿಸ್ಕೊಳ್ಳುವವರು ನೀವು ಫಸ್ಟಿಗೆ ಮೆಂತೆ ಫ್ರೈ ಮಾಡ್ತೀರಲ್ವ, ಸಾಸಿವೆ ಮೆಂತೆ, ಆವಾಗ ಹಾಕ್ಕೊಂಡು ಮಾಡ್ಬೋದು. ಈಗ ಇದಕ್ಕೆ ಬೆಳ್ಳುಳ್ಳಿ ಸರಿಯಾಗಿ ಕೆಂಪಾದ ನಂತರ ತುರಿಲಿಕ್ಕೆ ಪುರ್ಸೋತಿರುವವರು ಎಲ್ಲ ಮಾವಿನಕಾಯನ್ನು ತುರಿದು ಹಾಕ್ಕೊಳ್ಬೋದು. ನನಗೆ ಅಷ್ಟೆಲ್ಲ ಪುರ್ಸೋತಿರಲಿಲ್ಲ. ಹಾಗಾಗಿ ನಾನು ಅದನ್ನು ಚಾಪ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪರಲ್ಲಿ ಹಾಕಿ ಚಾಪ್ ಮಾಡಿದರೆ ನಿಮಗೆ ತುರಿದರೆ ಹೇಗಾಗ್ತದೆ ಅದೇ ಥರ ಸಣ್ಣದಾಗಿ ಚಾಪ್ ಆಗ್ತದೆ. ಈ ಥರ ಚಾಪ್ ಆದ ನಂತರ ಅದನ್ನು ಒಂದು 2-3 ನಿಮಿಷ ಬಾಡಿಸಿ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹುಡಿ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಹುಡಿ ಉಪ್ಪು ಉಪ್ಪು ಸೇರಿಸೋದ್ರಿಂದ ಮಾವಿನಕಾಯಿಗೆ ಅದಾಗಿಯೇ ನೀರು ಬಿಟ್ಕೊಳ್ತದೆ. 1ನೇದ್ದು. 2ನೇದ್ದು ಮಾವಿನಕಾಯಿ ಚೆನ್ನಾಗಿ ಫ್ರೈ ಆಗ್ತದೆ. ಹಾಗಾಗಿ ಹಾಕಿ ಒಂದು 2 ನಿಮಿಷ ಬಾಡಿಸಿದ ನಂತರ ಅದಕ್ಕೆ ಹುಡಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಅದು ಅದರಷ್ಟಕ್ಕೆ ನೀರು ಬಿಟ್ಕೊಳ್ತಾ ಇದೆ. ಅದು ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಮಸಾಲೆಯನ್ನು ಹುಡಿ ಮಾಡಿ ತಗೊಂಡು ಬರುವ. ತರಿಯಾಗಿ ಹುಡಿ ಮಾಡಿದರೂ ಆಗ್ತದೆ, ನುಣ್ಣಗೆ ಹುಡಿ ಮಾಡಿದರೂ ಆಗ್ತದೆ. ನಾನಿಲ್ಲಿ ತರಿಯಾಗಿ ಹುಡಿ ಮಾಡ್ಕೊಂಡಿದ್ದೇನೆ. ಅದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಇದು ಅಷ್ಟು ಬೆಂದಿದೆ. ಈಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಸರಿಯಾಗಿ ಫ್ರೈ ಆಗಬೇಕು. ಮಾವಿನಕಾಯಿ ಸರಿಯಾಗಿ ಬೇಯಬೇಕು. ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಒಂದು 5-8 ನಿಮಿಷ ಬೇಕಾಗ್ತದೆ ಇದಕ್ಕೆ. ನಾನು ದೊಡ್ಡ ಉರಿಯಲ್ಲೇ ಮಾಡಿರೋದು, ಸಣ್ಣ ಉರಿ ಏನು ಮಾಡಲಿಲ್ಲ. ಅಷ್ಟು ಹೊತ್ತಾದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ನಾವು ಹುಡಿ ಮಾಡಿ ಇಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ಕುಟ್ಟಿ ಇಷ್ಟಪಡೋರು ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ನಾನು ಮಿಕ್ಸರ್ ಜಾರ್ನಲ್ಲಿ ಪಲ್ಸ್ ಮಾಡಲ್ಲಿ ಹುಡಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಮಸಾಲೆ ಸರಿಯಾಗಿ ಮಿಕ್ಸ್ ಆಗಿ ತಳ ಬಿಡುವವರೆಗೆ ಟೋಟಲ್ ನನಗೆ ಈ ಪ್ರೊಸೆಸ್ಸಿಗೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಯಿತು. ಎಲ್ಲ ಚಾಪ್ ಮಾಡಿ ಆಮೇಲೆ ಮಸಾಲೆ ಹುರಿದು ಹುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಆಗುವಾಗ ನನಗೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಟೈಮ್ ಬೇಕಾಯಿತು. ನೋಡಿ, ಅರ್ಧ ಗಂಟೆ ಒಳಗೆ 2 ಮಾವಿನಕಾಯಿ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ 1 ಟೇಬಲ್ ಸ್ಪೂನಷ್ಟು ಸ್ವೀಟಿಗೋಸ್ಕರ ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ಇಲ್ಲಿ ಇಷ್ಟ ಇಲ್ಲದವರು ಬೆಲ್ಲವನ್ನು ಸ್ಕಿಪ್ ಮಾಡಿಕೊಳ್ಬೋದು. ಆದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಅದು ಒಳ್ಳೆ ರುಚಿಯಾಗಿರ್ತದೆ. ಬೆಲ್ಲವನ್ನು ಒಂಚೂರು ಮೊದಲೇ ಸೇರಿಸ್ಕೊಳ್ಬೋದು. ಅರಿಶಿನ ಹಾಗೂ ಮಸಾಲೆಯನ್ನು ಸೇರಿಸೋಷ್ಟೊತ್ತಿಗೆ ನನಗೆ ಮರ್ತೋಯ್ತು. ಹಾಗಾಗಿ ನಾನು ಕೊನೆಯಲ್ಲಿ ಸೇರಿಸ್ಕೊಂಡು ಮತ್ತೆ ಪುನಃ ಒಂದು 5 ನಿಮಿಷ ಅದನ್ನು ಮಗಚಿಕೊಂಡೆ. ನೋಡಿ, ಆಲ್ಮೋಸ್ಟ್ ಇದು ಆಗ್ತಾ ಬಂತು. ಪೂರ್ತಿಯಾಗಿ ತಳ ಬಿಟ್ಟ ನಂತರ ಇದನ್ನು ತೆಗೆದು ಪೂರ್ತಿ ತಣ್ಣಗಾದ ನಂತರ ನೀವು ಕರಡಿಗೆಯಲ್ಲಿ ತುಂಬಿಸಿ ಇಟ್ಕೊಳ್ಬೋದು. ಇದನ್ನು ತೊಕ್ಕು ರೆಡಿ ಆಯಿತು. ನೋಡಿ, ಈ ಥರ ಸರಿಯಾಗಿ ತಳ ಬಿಟ್ಟು ಹಲ್ವಾದಾಗೆ ಪಾಕ ಆಗ್ತದೆ ಅದು. ಆವಾಗ ಅದನ್ನು ಆಫ್ ಮಾಡಿಕೊಳ್ಬೋದು.
ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.